ಬೆಡ್ ಮೇಲೆ ರಕ್ತ ಹೇಗೆ ಬಂತು? ಏನ್ರಿದು? ಹೋಗ್ಲಿ ಬಿಡು, ಅದು ಕ್ಲೀನ್ ಮಾಡ್ಸೋಣ. ಅಂದ್ರೆ ಏನೇ ಮಾತಿನತ್ತ? ಇದನ್ನು ನಾನೇ ಮಾಡಿದ್ನಾ? ನೀನ್ ಯಾಕೆ ಮಾಡ್ತೀಯ? ಇಲ್ಲ, ನೀನೇನು ಮಾಡಿಲ್ಲ. ನಿಮ್ ಕೈಯಾಗ ಹಿಂದೆ ಇಟ್ಕೊಂಡ್ಬಿಡು. ಏನಿಲ್ಲ ಬಿಡು. ಏನೋ ಆಗಿದೆ, ತೋರಿಸಿ ತೋರಿಸಿ ಏನಾಗಿದೆ ಅಂತ. ಏನೋ ಹೇಳ್ತಾ ಇದೀಯ ನೀನು? ಮಧುವಂತಿ ಮತ್ತೆ ಬಂದಿದ್ಲ? ಸಾಧ್ಯನೇ ಇಲ್ಲ ಮೂರ್ತಿ. ಸ್ವಾಮಿ ಕುತ್ತಿಗೆ ಮೇಲಿದ್ದ ನಿಂಬೆ ಹಣ್ಣಿನ ಹಾರ ಮಹತ್ವ ಏನ್ ಅನ್ಕೊಂಡಿದ್ಯಾ? ಅದ್ರ ಶಕ್ತಿ ಎಂಥದ್ದು ಅಂತ ಗೊತ್ತಿದ್ಯಾ ನಿನಗೆ? ದುಷ್ಟ ಶಕ್ತಿಗಳ ಮಟ್ಟ ಹಾಕೋಕೆ ಇರೋದು. ಮನೆ ಒಳಗಡೆ ಸಾಲಿಗ್ರಾಮ ಇಟ್ಟು ಮನೆ ಸುತ್ತು ನಿಂಬೆಹಣ್ಣು ಇಟ್ಟುನು ಮಧುವಂತಿ ಬಂದಿದ್ದಾಳೆ ಅಂದ್ರೆ ನಾನಿದನ್ನು ನಂಬಲ್ಲ ಕಣೋ ಮೂರ್ತಿ. ಅಲ್ಲಿ ಬೇರೆ ಏನೋ ಎಡವಟ್ಟಾಗಿದೆ ಕಣೋ. ಇಲ್ಲ ಕಣ ಸಿಂಗ, ನೀನು ಹೇಳಿದ್ದೀನಲ್ಲ, ಚಾಚು ತಪ್ಪದೆ ಮಾಡಿದ್ದೀನಿ. ಮನೆ ಸುತ್ತ ಲಿಂಬೆಹಣ್ಣು ಇಟ್ಟಿದ್ದೆ, ಸಾಲಿಗ್ರಾಮ ತೆಗೆದುಕೊಂಡೋಗಿ ದೇವರ ಹೆಸರನ್ನೇ ಇಟ್ಟಿದ್ದೆ. ಬೆಳಗಾಗಿದ್ದು ನೋಡಿದ್ರೆ ಸಾಹೇಬ್ರ ಕೈನೇ ಕುಯ್ದುಬಿಟ್ಟಿದ್ದಾಳೆ. ಕೈನೇ ಕುಯ್ದು ಬಿಟ್ಲಾ? ಹೌದು ಕಣ, ನೋಡಕ್ಕಾಗಲ್ಲ ಸಾಹೇಬ್ರ ಪರಿಸ್ಥಿತಿ ನನ್ನ ಕೈಯಲ್ಲಿ. ಸ್ವಾಮಿ ಸಾಲಿಗ್ರಾಮ ಇದ್ರೂ ಹಿಂಗಾಗಿದೆ ಅಂದ್ರೆ ನನಗೆ ನಂಬಕ್ಕೆ ಆಗ್ತಾ ಇಲ್ಲ ಮೂರ್ತಿ. ಆ ಸಾಲಿಗ್ರಾಮ ಇನ್ನೂ ಅಲ್ಲೇ ಇದೆಯಾ? ಹೋಗಣ, ಅಲ್ಲೇ ಇದೆ. ನಾನು ಹೇಳ್ತೀನಿ, ಎಲ್ಲೋ ಏನೋ ಆಗಿದೆ ಕಣೋ ಮೂರ್ತಿ. ಅದೇನು ಅಂತ ಮೊದಲು ಕಂಡಿಡಬೇಕು. ಹೇಗೋ ಕಂಡಿಡಿಯೋದು? ಮೊದಲು ನಮ್ಮ ಗುರುಗಳು ವಾಪಸ್ ಬರಲಿ, ಇದಕ್ಕೊಂದು ಪರಿಹಾರ ಸಿಕ್ಕೇ ಸಿಗತ್ತೆ. ಅರಸಿಂಗು, ನನ್ನ ಮಗಳು ಸಾಹೇಬ್ರಿಗೆ ಹೀಗೆಲ್ಲ ಮಾಡಿದ್ಲು ಅಂತ ಊರಲ್ಲಿ ಯಾರಿಗೂ ಹೇಳ್ಬೇಡ್ಬೋ, ಆಡ್ಕೊಂಡು ನಗ್ತಾರೆ. ಇಲ್ಲ ಕಣೋ ಮೂರ್ತಿ, ನಾನು ಹೇಳೋದಿಲ್ಲ. ಮಧುರ, ಮನೆ ಸುತ್ತ ನಿಂಬೆ ಹಣ್ಣಿಟ್ಟು ಮನೆ ಒಳಗಡೆ ಸಾಲಿಗ್ರಾಮ ಇಟ್ರೆ ಯಾವ ಪೀಡೆ ಪಿಚಾಚಿನ್ ಬರಲ್ವಂತೆ ಕಣೆ. ಮಧುವಂತಿ ಹೇಗೆ ಬರಕ್ ಸಾಧ್ಯ? ನನಗೂ ಒಂದು ಅರ್ಥ ಆಗ್ತಿಲ್ಲಪ್ಪ. ಅಕ್ಕನ ರೂಮಲ್ಲಿ ನರಸಿಂಹಸ್ವಾಮಿ ಫೋಟೋ ಹಾಗೇ ಇದೆ. ಹಾಗಿದ್ಮೇಲೂ ಮಧುವಂತಿ ಅಕ್ಕ ಹೇಗಪ್ಪ ಬಂದ್ಲು? ಅಲ್ಲೇನಾದ್ರೂ ಬದಲಾವಣೆ ಆಗಿರ್ಬೇಕು ನೋಡೆ. ನಿನ್ನ ಅದನ್ನೆಲ್ಲ ಗಮನಿಸು ಅಂತಾನೆ ಅಲ್ಲಿ ಬಿಟ್ಟು ಬಂದಿರೋದು. ನಾನು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡೆ ಕಾಯ್ತಿದ್ದೀನಪ್ಪ. ಅದ್ರಲ್ಲಿ ಯಾವ ಬದಲಾವಣೆಗಳು ಆಗ್ತಿಲ್ಲ.
ಮೇಲೆ ರಕ್ತ ಹೇಗ್ ಬಂತು? ಏನ್ರಿ ಅದು? ಹೋಗ್ಲಿ ಬಿಡು, ಅದು ಕ್ಲೀನ್ ಮಾಡ್ಸೋಣ. ನಾನೇನು ಮಾಡಿದ್ದೀನಿ? ಕೂಲ್ ಮೇಘನಾ, ಕೂಲ್. ಯಾಕೆ ಹುಚ್ಚಿ ಥರ ಆಡ್ತಿದ್ಯಾ? ಮಂಜುಳಮ್ಮ, ಮಂಜುಳಮ್ಮ, ಏನಮ್ಮ ಅವ್ರೆ? ಏನಿಲ್ಲ, ಸುತ್ತ ನಿಂಬೆ ಹಣ್ಣು ಇಟ್ಟಿದಾರಲ್ಲ, ಯಾವ್ದೋ ದೇವ್ರದಂತಮ್ಮ ಅವ್ರೆ. ಮೊದ್ಲಿದನ್ನೆಲ್ಲ ತೆಗ್ದೆಸಿರಿ. ಸರಿ ಅಮ್ಮವ್ರೆ. ನೀವು ನನ್ನ ದೇವರು, ನೀವು ನನ್ನ ಪ್ರಾಣ. ಆದ್ರೆ ನೀನ್ ನನ್ನ ಪ್ರಾಣನೇ ತೆಗೆಯಕ್ ಹೊರಟಿದ್ದೆ. ನಿನ್ ಮಧುವಂತಿ ಕೇಸಿಂದ ಹಿಂದುಳಿಯೋದು ಉತ್ತಮ ಅಂತ ನನಗನ್ಸ್ತಾ ಇದೆ. ಆದ್ರೆ ಮಾವ ತಮ್ಮ ಪ್ರಾಣ ಕಳ್ಕೊಂತೀನಿ ಅಂತ ಹೇಳ್ತಾ ಇದ್ರು.